ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇವತ್ತಿನ ವಿಡಿಯೋದ ಮುಖಾಂತರ ನಾನು ಇನ್ನೊಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ ಸೀರೀಸ್. ಯಾಕಪ್ಪ ಅಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ 7th ಓಲ್ಡ್ ಸಿಲೆಬಸ್ ಓದೋರಿಗೆ ಈ ಸಿಲೆಬಸ್ಸು ಇವಾಗ ಏನು ಅಪ್ಡೇಟ್ ಆಗಿದೆ, ರಿವೈಸ್ ಆಗಿದೆ, ಆ ಸಿಲೆಬಸ್ಸು ಸ್ವಲ್ಪ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಯಾವ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಟ್ಯೂಷನಲ್ಲಿ ಇಬ್ಬರು 8th ಸ್ಟ್ಯಾಂಡರ್ಡ್ ಮಕ್ಕಳು ಬರ್ತಾರೆ. ಸೊ ಅವರಿಗೂ ಹೆಲ್ಪ್ ಆಗಲಿ, ನನ್ನ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಿರೋರಲ್ಲಿ ಇಫ್ ಯುವರ್ ಫ್ಯಾಮಿಲಿ ಹ್ಯಾವ್ ಎನಿ 8th ಸ್ಟ್ಯಾಂಡರ್ಡ್ ಕಿಡ್ ದೋಸ್ ಆರ್ ಸ್ಟಡಿಂಗ್ ಇನ್ ಕರ್ನಾಟಕ ಲೋಕಲ್ ಡಿಸ್ಟ್ರಿಕ್ಸ್, ಸೊ ನಿಮ್ಗೆ ಗೊತ್ತೇ ಇರುತ್ತೆ ಈ ಥರ ಒಂದು ಸಿಲೆಬಸ್ ಚೇಂಜ್ ಆಗಿರೋದ್ರ ಬಗ್ಗೆ. ಅದಕ್ಕೋಸ್ಕರ ಈ ವಿಡಿಯೋ. ಅದೇ ರೀತಿ ನಾನು 8th ಸ್ಟ್ಯಾಂಡರ್ಡ್ ಸೀರೀಸ್ನಲ್ಲಿ ಫಸ್ಟ್ ಲೆಸನ್ ತೊಗೊಂಡಿರೋದು ಜಾಮೆಟ್ರಿ ಲೆಸನ್ ತೊಗೊಂಡಿದ್ದೀನಿ. ಅದು ಕ್ವಾಡ್ರಿಲ್ಯಾಟ್ರಲ್. ನೀವು ಕ್ವಾಡ್ರಿಲ್ಯಾಟ್ರಲ್ ಏನು, ಅದಕ್ಕೆ ಈ ಪಾಠಕ್ಕೆ ನಾವು ಏನೇನೆಲ್ಲ ತಿಳ್ಕೊಂಡಿರಬೇಕು ಅನ್ನೋದನ್ನು ಜಸ್ಟ್ ಒಂದು ಶಾರ್ಟ್ ಲಿಸ್ಟ್ ಥರ ಹೇಳಿಬಿಡ್ತೀನಿ. ಓಕೆ, ಈ ಪಾಠನ ನೀವು ಓದಬೇಕು 8th ಸ್ಟ್ಯಾಂಡರ್ಡಲ್ಲಿ ಅಂತ ಹೇಳಿದ್ರೆ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು ಅಂತ ಗೊತ್ತಿರಬೇಕು, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಗೊತ್ತಿರಬೇಕು, ಆಮೇಲೆ ಆ ಟೈಪ್ಸಿನ ಪ್ರಾಪರ್ಟೀಸು ನಿಮಗೆ ಗೊತ್ತಿರಬೇಕು. ಓಕೆ, ನಾನು ಆ್ಯಕ್ಚುಲಿ ನಿಮಗೆ ವಿಡಿಯೋನ ಲಿಂಕನ್ನು ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ನಾನು ನನ್ನ ಬೇಸಿಕ್ಸ್ ಕ್ಲಾಸ್ ಸೀರೀಸ್ ಅಂತ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾನು ಕ್ವಾಡ್ರಿಲ್ಯಾಟ್ರಲ್ಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಷ್ಟು ಟೈಪ್ಸ್ ಇದೆ, ಅದರ ಪ್ರಾಪರ್ಟೀಸ್ ಏನೇನು ಅನ್ನೋದನ್ನು ಹೇಳಿದ್ದೀನಿ. ಅದನ್ನೊಂದ್ಸರಿ ನೋಡ್ಕೊಂಡು ಬನ್ನಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ನಾನು ಡೈರೆಕ್ಟಾಗಿ ನಿಮಗೆ ಲೆಸನ್ನಿಗೆ ಹೋಗ್ತೀನಿ. ಲೆಸನ್ನಲ್ಲಿ ಆ್ಯಕ್ಚುಲಿ ಅಟ್ ದ ಬಿಗಿನಿಂಗ್ ಆಫ್ ದ ಲೆಸನ್ ಒಂದು ಫ್ಯೂ ಇಮೇಜಸ್ಸನ್ನು ಕೊಟ್ಟಿದ್ದಾರೆ, ಅಂದರೆ ಫ್ಯೂ ಡಯಾಗ್ರಾಮ್ಸ್ನ ಕೊಟ್ಟಿದ್ದಾರೆ. ಓಕೆ, ನಾನು ಡಯಾಗ್ರಾಮನ್ನು ಈಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ, ಇಲ್ಲ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೋಡ್ತಾ ಇದ್ದೀನಿ ಅಂದ್ರೂ ಇಟ್ಸ್ ಓಕೆ. ನಾವು ಗಮನಿಸಿ, ಅಲ್ಲಿ 5 ಡಯಾಗ್ರಾಮ್ಸನ್ನು ಕೊಟ್ಟಿದ್ದಾರೆ. ಆ 5 ಡಯಾಗ್ರಾಮ್ಸಲ್ಲಿ ಎಲ್ಲದರಲ್ಲೂ 4 ಸೈಡ್ಸೇ ಕೊಟ್ಟಿದ್ದಾರೆ. ಹೌದಾ? ಎಲ್ಲ ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 ಸೈಡ್ಸ್ ಗೊತ್ತಿದೆ ನಿಮಗೆ. ಸೊ ಎಲ್ಲದರಲ್ಲೂ ಕೊಟ್ಟಿದ್ದಾರೆ, 4 ಸೈಡ್ಸೇ ಕೊಟ್ಟಿದ್ದಾರೆ. 5 ಇಮೇಜಸ್ ಇದೆ, 5 ಡಯಾಗ್ರಾಮ್ಸ್ ಇದೆ. ಆ 5 ಡಯಾಗ್ರಾಮ್ಸಲ್ಲಿ 4th ಮತ್ತು 5th ಏನಾಗಿದೆ, ಅದರಲ್ಲಿ ಕರ್ವ್ ಶೇಪ್ಸ್ ಎಕ್ಸಿಸ್ಟ್ ಆಗಿದೆ. ಕರ್ವ್ ಶೇಪ್ ಇದ್ದರೆ ನಾವು ಅದನ್ನು ಪಾಲಿಗನ್ ಅಂತಲೇ ನಾವು ಕರೆಯೋದಿಲ್ಲ. ಪಾಲಿಗನ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಾರ್ಪ್ ಎಡ್ಜಸ್ ಇರಬೇಕು, ನಾಟ್ ದ ಕರ್ವಿ ಎಡ್ಜಸ್. ಅಥವಾ ಸೈಡ್ಸು ಕೂಡ ತುಂಬ ಸ್ಟ್ರೈಟ್ ಆಗಿರಬೇಕು, ನಾಟ್ ಎ ಕರ್ವಿ ಲೈನ್ಸ್ ಇನ್ ದ ಎನ್ಕ್ಲೋಸಿಂಗ್ ಫಿಗರಲ್ಲಿ. ಓಕೆ, ಕರ್ವ್ ಇದ್ದರೆ ನಾವು ಅದನ್ನು ಪಾಲಿಗನ್ನೇ ಕರೆಯಲ್ಲ, ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳೋದಕ್ಕೂ ಚಾನ್ಸೇ ಇಲ್ಲ. ಓಕೆ, ಸೊ ನಾನು ನೆಕ್ಸ್ಟ್ ಮೂವ್ ಆನ್ ಆಗ್ತೀನಿ. ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ ಆ್ಯಂಡ್ ಪ್ರಾಪರ್ಟೀಸು ಇಷ್ಟರಲ್ಲಿ ಆಲ್ರೆಡಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಅನದರ್ ಮೇಜರ್ ಥಿಂಗ್ ನೀವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ ಕಾಂಗ್ರುಯೆನ್ಸಿ. ಕಾಂಗ್ರುಯೆನ್ಸಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು 2 ಡಯಾಗ್ರಾಮ್ಸನ್ನು, ಎಸ್ಪೆಷಲಿ ಇದನ್ನು ಟ್ರಯಾಂಗಲ್ಸಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಕಾನ್ಸೆಪ್ಟನ್ನು. ಇದು ಹೇಗೆ ನಮಗೆ ಕ್ವಾಡ್ರಿಲ್ಯಾಟ್ರಲ್ ಬರುತ್ತೆ ಅನ್ನೋದು ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಕಾಂಗ್ರುಯೆನ್ಸಿ ಅಂತ ಹೇಳಿದ್ರೆ 2 ಡಯಾಗ್ರಾಮ್ಸನ್ನು ಕಂಪೇರ್ ಮಾಡೋದು. 2 ಡಯಾಗ್ರಾಮ್ಸ್ ಕಂಪೇರ್ ಮಾಡಿದಾಗ ಇಫ್ ಇಟ್ ಲುಕ್ಸ್ ಲೈಕ್ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸೈಜ್, ಲೆಂತ್ ಸೇಮ್ ಇರಬೇಕು, ಬ್ರೆಡ್ತ್ ಅದರದ್ದೆಲ್ಲ ಸೇಮ್ ಇರ್ತಾ ಹೋಗ್ಬೇಕಂಥದಕ್ಕೆ ನಾವು ಕಾಂಗ್ರುಯೆನ್ಸಿ. ಜಸ್ಟ್ ಇಷ್ಟೇ, ಡಯಾಗ್ರಾಮ್ ಶುಡ್ ಲುಕ್ ಅಲೈಕ್, ಒಂದೇ ಥರ ಸಿಮಿಲರ್ ಅಂತ ಕಾಣಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಕಾಂಗ್ರುಯೆನ್ಸಿ ಪ್ರಾಪರ್ಟಿನ ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ 3 ಲಾಸನ್ನು ಅದು ಹೋಲ್ಡ್ಸ್ ಮಾಡಬೇಕು. ಒಂದು SSS ರೂಲ್ ಅಥವಾ ಲಾ, SAS ರೂಲ್ 3, ASA ರೂಲನ್ನು ಈ ಡಯಾಗ್ರಾಮ್ಸು ಹೋಲ್ಡ್ಸ್ ಮಾಡಬೇಕು. ಎನಿ 3 SSS ಅಂತ ಹೇಳಿದ್ರೆ ಸೈಡ್
ಸೈಡ್. SAS ಅಂತ ಹೇಳಿದ್ರೆ ಸೈಡ್ ಆ್ಯಂಗಲ್ ಸೈಡ್. ASA ಅಂತ ಹೇಳಿದ್ರೆ ಆ್ಯಂಗಲ್ ಸೈಡ್ ಆ್ಯಂಗಲ್. ಓಕೆ ಅಂತ ಹೇಳಿದ್ರೆ 3 ಸೈಡ್ಸು ಟ್ರಯಾಂಗಲ್, ಆಲ್ ದ 3 ಸೈಡ್ಸ್ ಶುಡ್ ಬಿ ಈಕ್ವಲ್ ಅಂತ ಅರ್ಥ. ಇಲ್ಲಿ 2 ಸೈಡ್ಸ್ ಈಕ್ವಲ್, ಒಂದು ಆ್ಯಂಗಲ್ ಈಕ್ವಲ್ ಅಂತ, 1 ಪೇರ್ ಆಫ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ತೋರಿಸ್ಬೇಕು. ಇಲ್ಲಿ 2 ಪೇರ್ ಆಫ್ ಆ್ಯಂಗಲ್ಸ್ ಈಕ್ವಲ್, 1 ಪೇರ್ ಆಫ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಈ 3 ಸಪ್ರೇಟ್ ರೂಲ್ಸ್ಗಳಿದೆ. ಇದರಲ್ಲಿ ಎನಿ 1 ರೂಲನ್ನು ಅದು ಹೋಲ್ಸ್ ಮಾಡಬೇಕು. ಆವಾಗ ಆಯಾ ಡಯಾಗ್ರಾಮನ್ನು ನಾವು ಕಾಂಗ್ರುಯೆಂಟ್ ಡಯಾಗ್ರಾಮ್ಸ್ ಅಥವಾ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ನಾವೀಗ ಫ್ಯೂ ರಿಸಲ್ಟ್ಸನ್ನು ಡೆಡ್ಯೂಸ್ ಮಾಡಬೇಕು. ಕಾಂಗ್ರುಯೆನ್ಸಿ ಬಗ್ಗೆ ತಿಳ್ಕೊಂಡ್ವಿ ಈಗ ಅಲ್ವಾ. ಸೊ ಕಾಂಗ್ರುಯೆನ್ಸಿಲಿ ಯಾವ್ಯಾವ ರೂಲ್ಸ್ ಇರುತ್ತೆ, ಆ ರೂಲ್ಸ್ ಫಾಲೋ ಮಾಡಿದ್ರೆ ಗಿವನ್ ಡಯಾಗ್ರಾಮ್ಸ್ ಕಂಪೇರ್ ಮಾಡಿಬಿಟ್ಟು ಕಾಂಗ್ರುಯೆಂಟ್ ಹೌದೋ ಅಲ್ವೋ ಅನ್ನೋದನ್ನು ನೋಡ್ತೀವಿ ಅಂತ ಹೇಳಿದೆ. ಸೊ ಈಗ ಈ ಲೆಸನ್ನಲ್ಲಿ ನಮಗಿರೋಂಥ ಫಸ್ಟ್ ಡಿಡಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಶುಡ್ ಫೈಂಡ್ ದ ಲೆಂತ್ ಆಫ್ ದ ಡಯಾಗ್ನಲ್ಸ್. ಇಲ್ಲಿ ನಾನು ಆಲ್ರೆಡಿ ನೋಡಿ ಡಯಾಗ್ರಾಮ್ ಬರೆದಿದ್ದೀನಿ. ಇಲ್ಲಿ 2 ಡಯಾಗ್ನಲ್ಸ್ ಇದೆ. ಈ ಡಯಾಗ್ನಲ್ಸ್ ಈಕ್ವಲ್ ಆಗುತ್ತೆ ಅನ್ನೋದನ್ನು ಡೆಡ್ಯೂಸ್ ಮಾಡಬೇಕು. ಆ್ಯಕ್ಚುಲಿ ಇದನ್ನು ಪ್ರೂಫ್ ಅಂತಲೇ ಹೇಳ್ತೀವಿ. ಡೆಡ್ಯೂಸ್ ಮಾಡಬೇಕು, ಸೇಮ್ ಮೀನಿಂಗ್. ಡೆಡ್ಯೂಸ್ ಮಾಡಬೇಕು. ಹೇಗೆ ಡೆಡ್ಯೂಸ್ ಮಾಡೋದು ಅಂತ ಹೇಳಿದ್ರೆ, ಡಯಾಗನಲನ್ನು ಡ್ರಾ ಮಾಡ್ಕೊಂಡಿದ್ದ ತಕ್ಷಣ ಈ ರೆಕ್ಟ್ಯಾಂಗಲಲ್ಲಿ ಈ ರೆಕ್ಟ್ಯಾಂಗಲನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತು. ಏನು ಮಾಡ್ತು? 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತು. 4 ಪಾರ್ಟ್ಸಲ್ಲಿ ಈ ಪಾರ್ಟ್ಗಳು ಹೇಗೆ ಕಾಣಿಸ್ತಾ ಇದೆ? ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ? ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ. ಎಷ್ಟು ಟ್ರಯಾಂಗಲ್ಸ್ ಇದೆ? 4 ಟ್ರಯಾಂಗಲ್ಸ್ ಇದೆ. ಟ್ರಯಾಂಗಲ್ AOB, BOC, COB, COD, DOC, ಈ ಥರ 4 ಟ್ರಯಾಂಗಲ್ಸ್ಗಳಿದೆ. ಅವ್ರು ಕೊಟ್ಟಿರೋದೇನು ಅಂತ ಹೇಳಂದರೆ, ರೆಕ್ಟ್ಯಾಂಗಲ್ ಅಲ್ವಾ, ಯೂಶ್ವಲಿ ನಮ್ಗೆ ಗೊತ್ತಿರೋದೇನು, ಆಪೋಸಿಟ್ ಸೈಡ್ಸ್ ಈಕ್ವಲ್, ಆಲ್ ಸೈಡ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ ಅಂತ ಗೊತ್ತಿದೆ. ಸೊ ನಾನೀಗ ಐ ಥಿಂಕ್ ನಿಮ್ಗೆ ನನ್ನ ಕಲರಲ್ಲಿ ಮಾರ್ಕ್ ಮಾಡಿರೋದು ಗೊತ್ತಾಗ್ತಿಲ್ಲ ಅನಿಸುತ್ತೆ. ಈಗ ನಾನೇನು ಮಾಡ್ತೀನಿ, ನಾನು ಯಾವ 2 ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದ್ದೀನಲ್ಲ ಅದನ್ನು ನಾನು ಬಿಡಿಸಿ ಬರೆದು ತೋರಿಸ್ತೀನಿ. ಇಲ್ಲಿ ಓವರ್ಲ್ಯಾಪ್ ಆಗಿದೆ 2 ಟ್ರಯಾಂಗಲೂ. ನಾನಿಲ್ಲಿ ಬಿಡಿಸಿ ಬರೆದು ತೋರಿಸ್ತೀನಿ, ನಿಮ್ಗೆ ಅವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಬಿಡಿಸಿ ಬರೆಯೋ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಲಿ ಅಂತ. ಇದು ನಮ್ಮ ಡಯಾಗ್ನಲ್. ಓಕೆ, ಓಕೆ, ಈ 2 ಲೆಂತ್ಗಳು ಈಕ್ವಲ್, ಇದೆರಡು ಆ್ಯಂಗಲ್ ಈಕ್ವಲ್. ಓಕೆ, ಸೊ ಅದ್ರ ಪ್ರಕಾರನೇ ಕೊಟ್ಟಿರೋ ರೆಕ್ಟ್ಯಾಂಗಲಲ್ಲಿ 2 ಟ್ರಯಾಂಗಲನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಟ್ರಯಾಂಗಲ್ ABD and ACD. AB is equal to CD ಆಗುತ್ತೆ. ಅದೇ ರೀತಿ ಆ್ಯಂಗಲ್ BAD is equals to ಆ್ಯಂಗಲ್ CDA is equals to 90 ಡಿಗ್ರಿ. 2 ಆಯಿತು. ಅದೇ ರೀತಿ ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ AD ಅನ್ನೋದು ಇಲ್ಲಿ ಓವರ್ಲ್ಯಾಪ್ ಆದಾಗ AD ಅನ್ನೋದೇನು ಕಾಮನ್ ಫಾರ್ ಬೋತ್ ದ ಟ್ರಯಾಂಗಲ್ಸ್. ಏನು ಕಾಮನ್ ಫಾರ್ ಬೋತ್ ದ ಟ್ರಯಾಂಗಲ್. ಸೊ ಅಲ್ಲಿಗೆ ಏನಾಯಿತು, AD ಇಸ್ ಕಾಮನ್ ಲೈನ್ ಆಯಿತು. ನಮಗೆ 3 ಪಾಯಿಂಟ್ಸ್ ಸಿಕ್ತು ಅಕಾರ್ಡಿಂಗ್ ಟು ದ ಕಾಂಗ್ರುಯೆನ್ಸಿ ರೂಲ್. ಓಕೆ, ಏನೇನು ಸಿಕ್ತು? ಒಂದು ಸೈಡ್ ಆ್ಯಂಗಲ್ ಸೈಡ್ ಸಿಕ್ತು. ಅಲ್ಲಿಗೆ ಟ್ರಯಾಂಗಲ್ ABD ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ CD ಅಥವಾ ACD. 2 ಒಂದೇ, ನೋ ಪ್ರಾಬ್ಲಮ್. ಸೊ ಇದೆರಡು ಕಾಂಗ್ರುಯೆಂಟ್ ಆಯಿತು. ಹೇಗೆ? ಅಕಾರ್ಡಿಂಗ್ ಟು SAS ಕಾಂಗ್ರುಯೆನ್ಸ್ ರೂಲ್ ಪ್ರಕಾರ ಇದೆರಡು ಕಾಂಗ್ರುಯೆಂಟ್ ಆಯಿತು. ಓಕೆ, ಈಗ ನಮಗೆ ಡಯಾಗ್ನಲ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕಲ್ವಾ. ಈಗ ಇದು ಓವರ್ಲ್ಯಾಪ್ ಆಗಿದೆ, ನಿಮಗೆ ಈ ಡಯಾಗ್ನಲ್ಸ್ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಇಂಟರ್ಸೆಕ್ಟ್ ಆದಂಗೆ ಕಾಣಿಸ್ತಾ ಇದೆ. ಇಂಟರ್ಸೆಕ್ಟೇ ಆಗಿದೆ, ಕಾಣಿಸ್ತಾ ಇರೋದಂటే ಇಂಟರ್ಸೆಕ್ಟೇ ಆಗಿದೆ. ಬಟ್ ನೀವು ಈ ಥರ ಸಪ್ರೇಟಾಗಿ ಅಬ್ಸರ್ವ್ ಮಾಡಿದಾಗ ಈ ಲೈನ್, ಇವೆರಡು ಟ್ರಯಾಂಗಲ್ಸ್ಗಳು ಅಕ್ಕಪಕ್ಕ ಇದ್ದಾವೆ.
ಅಕ್ಕಪಕ್ಕ ಇದ್ದಾವೆ. ಅದರಲ್ಲೂ ಎಸ್ಪೆಷಲಿ ಬಿ ಡಿ ಲೈನ್ ಎ ಸಿ ಹೇಗಿದೆ, ಕರೆಸ್ಪಾಂಡಿಂಗ್ ಲೈನ್ಸ್ ಥರ ಇದೆ. ಕರೆಸ್ಪಾಂಡಿಂಗ್ ಲೈನ್ಸ್ ಥರ ಎಕ್ಸಿಸ್ಟ್ ಆಗಿದೆ. ಕರೆಸ್ಪಾಂಡಿಂಗ್ ಲೈನ್ಸ್ ಥರ ಎಕ್ಸಿಸ್ಟ್ ಆದಾಗ ಏನಾಗುತ್ತೆ, ಆ ಕೊಟ್ಟಿರೋ ಎರಡೂ ಲೈನ್ಸ್ಗಳು ಈಕ್ವಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಪ್ಯಾರಲಲ್ ಲೈನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್ ನೋಡಿದ್ದೀವಲ್ವ. ಅದರಲ್ಲಿ ಫ್ಯೂ ಪ್ರಾಪರ್ಟೀಸ್ ಬರುತ್ತೆ. ಟ್ರಾನ್ಸ್ವರ್ಸಲ್ ಲೈನ್ಸ್, ಎಸ್ಪೆಷಲಿ ಟ್ರಾನ್ಸ್ವರ್ಸಲ್ ಲೈನ್ಸಲ್ಲಿ ಕರೆಸ್ಪಾಂಡಿಂಗ್ ಲೈನ್ಸ್ಗಳು ಏನಾಗಿರುತ್ತೆ ಅದರ ಮೆಜರ್ಮೆಂಟ್ ಈಕ್ವಲ್ ಆಗಿರುತ್ತೆ. ಅದೇ ರೀತಿ ಅದರ ರೆಸ್ಪೆಕ್ಟಿವ್ ಆ್ಯಂಗಲ್ ಕೂಡ ಈಕ್ವಲ್ ಆಗಿದೆ ಅನ್ನೋದನ್ನು 7th ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ ಕಲಿಸಿರ್ತಾರೆ, ಬಂದಿರುತ್ತೆ ಆ್ಯಕ್ಚುಲಿ. ಸೊ ಅದ್ರ ಪ್ರಕಾರ ಏನಾಯಿತು, ಸೈಡ್ ಬಿ ಡಿ ಈಸ್ ಈಕ್ವಲ್ಸ್ ಟು ಸೈಡ್ ಸಿ ಡಿ ಅಂತ ಹೇಳಿದ್ರೆ ಡಯಾಗನಲ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಆರ್ ಈಕ್ವಲ್ ಅಂತ ಇದರಲ್ಲಿ ಡೆಡ್ಯೂಸ್ ಮಾಡೋಣ, ಪ್ರೂವ್ ಮಾಡ್ದಂಗೆ ಆಗುತ್ತೆ. ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಡಕ್ಷನನ್ನು ಹೇಳಿದ್ದೀನಿ. ಈ ಲೆಸನಲ್ಲಿ ನಿಮಗೆ ಇನ್ನೂ ನಿಯರ್ಲಿ 20 ಡಿಡಕ್ಷನ್ಸ್ಗಳು ಬರುತ್ತೆ ಅನಿಸುತ್ತೆ. 20 ಡಿಡಕ್ಷನ್ಸ್ಗಳು ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಅದೇ ರೀತಿ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಅಂತ ಅನಿಸಿದ್ರೆ, ಆ್ಯಕ್ಚುಲಿ ಸಿಲೆಬಸ್ ಬೇರೆ ಚೇಂಜ್ ಆಗಿದೆ ಅಲ್ವಾ, ಸೊ ವಿಡಿಯೋಸನ್ನು ಮತ್ತೆ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಮಾಡಿದರೆ ನೋಡಿ, ಇಲ್ಲ ಯು ಆರ್ ಸರ್ಚಿಂಗ್ ಫಾರ್ ಸಮ್ ಮೋರ್ ಅಂತ ಹೇಳಿದ್ರೆ ನಿಮ್ಗೆ ಇದೊಂದು ವಿಡಿಯೋ. ಓಕೆ, ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.